ನಮಸ್ಕಾರ ಪ್ರಿಯ ಬಂಧುಗಳೇ. ಈ ದಿನ ನಾವು ನವರಾತ್ರಿಯ 7ನೇ ದಿನದಂದು ದುರ್ಗಾದೇವಿಯ 7ನೇ ಅವತಾರವಾದ ಕಾಳರಾತ್ರಿ ದೇವಿಯನ್ನು ಪೂಜಿಸುತ್ತೇವೆ. ಅವಳನ್ನು ಶುಭಂಕರಿ ಎಂದು ಸಹ ಕರೆಯುತ್ತಾರೆ. ಕಾಳರಾತ್ರಿ ದೇವಿ ದುರ್ಗಾದೇವಿಯ ಅತ್ಯಂತ ಉಗ್ರ ರೂಪ. ಅವಳು ದುಷ್ಟಶಕ್ತಿಗಳನ್ನು ನಾಶ ಮಾಡುವವಳು. ಮಾತಾಯಿ ಕಾಳರಾತ್ರಿ ರಾತ್ರಿಯಂತೆ ಕಪ್ಪು ಮತ್ತು 3 ಪ್ರಕಾಶಮಾನವಾದ ಕಣ್ಣುಗಳನ್ನು ಹೊಂದಿದ್ದಾಳೆ. ಅವಳು ಬೆಂಕಿಯನ್ನು ಹೊರಹಾಕುತ್ತಾಳೆ. ಅವಳು 4 ಕೈಗಳನ್ನು ಹೊಂದಿದ್ದಾಳೆ. ಒಂದರಲ್ಲಿ ಸಿಡಿಲು ಹಿಡಿದಿದ್ದಾಳೆ, ಇನ್ನೊಂದರಲ್ಲಿ ಕತ್ತಿಯನ್ನು ಹಿಡಿದಿದ್ದಾಳೆ. ಮತ್ತು ಕೆಲವು ಕಥೆಗಳು ಅವಳ 12 ಕೈಗಳಲ್ಲಿ ಮುದ್ರೆಗಳಿವೆ ಎಂದು ಹೇಳುತ್ತವೆ. ಒಂದು ಅಭಯದಲ್ಲಿ ಅವಳ ನಿರ್ಭಯತೆಯನ್ನು ಸಂಕೇತಿಸುತ್ತದೆ ಮತ್ತು ಇನ್ನೊಂದು ವರದ ರೂಪದಲ್ಲಿ ಅವಳ ದಯೆಯನ್ನು ಸಂಕೇತಿಸುತ್ತದೆ. ಕೆಲವರು ಹೇಳುವಂತೆ ಅವಳು ಒಂದು ಕೈಯನ್ನು ಹಿಡಿದಿಡಲು ಮತ್ತು ಇನ್ನೊಂದು ಕೈಯನ್ನು ರಕ್ಷಿಸಲು ಬಳಸುತ್ತಾಳೆ. ಅಸುರರಾದ ಶುಂಭ ಮತ್ತು ನಿಶುಂಭರು ದೇವಲೋಕದ ಮೇಲೆ ದಾಳಿ ಮಾಡಿ ಇಂದ್ರನ ರಾಜ್ಯವನ್ನು ನಾಶಪಡಿಸಿದ ನಂತರ ಆ ಇಬ್ಬರು ಅಸುರರು ಯಾವುದೇ ಮನುಷ್ಯ ಅಥವಾ ದೇವರು ಅವರನ್ನು ಕೊಲ್ಲಲು ಸಾಧ್ಯವಿಲ್ಲ ಎಂಬ ವರವನ್ನು ಪಡೆದರು. ದೇವತೆಗಳು ಅಸಹಾಯಕರಾಗಿದ್ದರು. ದೇವತೆಗಳನ್ನು ಭಯದಿಂದ ರಕ್ಷಿಸಲು ಇಂದ್ರ ಪಾರ್ವತಿಯನ್ನು ಭೇಟಿ ಮಾಡಿ ಪರಿಸ್ಥಿತಿಯನ್ನು ತಿಳಿಸಿದನು. ಪಾರ್ವತಿಯು ಕಾಳಿ ಎಂದು ಕರೆಯಲ್ಪಡುವ ಚಂಡಿಯನ್ನು ರಾಕ್ಷಸರನ್ನು ಎದುರಿಸಲು ಕಳುಹಿಸಿದಳು. ಆದಾಗ್ಯೂ ಶುಂಭ ಮತ್ತು ನಿಶುಂಭ ಈಗಾಗಲೇ ಚಂಡಮುಂಡ ಎಂಬ 2 ರಾಕ್ಷಸರನ್ನು ಯುದ್ಧ ಭೂಮಿಗೆ ಕಳುಹಿಸಿದ್ದಳು. ಚಂಡಿ ರಾಕ್ಷಸರನ್ನು ಕೊಂದು ಚಾಮುಂಡಿ ಎಂಬ ಹೆಸರನ್ನು ಗಳಿಸಿದಳು. ನಂತರ ಅವಳು ರಕ್ತಬೀಜ ಎಂಬ ಮತ್ತೊಬ್ಬ ರಾಕ್ಷಸರನ್ನು ಎದುರಿಸಿದಳು. ರಕ್ತಬೀಜರಿಗೆ ಒಂದು ವಿಚಿತ್ರ ಶಕ್ತಿಶಾಲಿ ವರವಿತ್ತು. ಅವನನ್ನು ಎಂದಿಗೂ ನಾಶ ಮಾಡಲು ಸಾಧ್ಯವಿರಲಿಲ್ಲ. ಅವನ ಒಂದು ಹನಿ ರಕ್ತ ನೆಲದಲ್ಲಿ ಬಿದ್ದರೆ ಅಲ್ಲಿಂದ ಹೊಸ ರಕ್ತಬೀಜ ಹುಟ್ಟಿ ಬರುತ್ತಿದ್ದನು. ಇದು ತಾಯಿ ಕಾಳರಾತ್ರಿಯನ್ನು ಕೆರಳಿಸಿತು ಮತ್ತು ಅವಳನ್ನು ಹೊಡೆದಾಗ ಅವಳು ತನ್ನ ನಾಲಿಗೆಯನ್ನು ಈ ಇಡೀ ಭೂಮಂಡಲದ ಮೇಲೆ ಹಾಸಿ ಅವನನ್ನು ಅಲ್ಲಿಂದ ಸ್ವಹಾಗೈದಳು. ನವರಾತ್ರಿಯ 7ನೇ ದಿನದ ದೇವಿ ಕಾಳರಾತ್ರಿ ದೇವಿ 7ನೇ ದಿನವನ್ನು ಮಹಾಶಕ್ತಿ ಕಾಳರಾತ್ರಿ ದೇವಿಗೆ ಅರ್ಪಿಸಲಾಗಿದೆ. ಇವರು ದುರ್ಗಾದೇವಿಯ ಅತ್ಯಂತ ಕರುಣಾಮಯಿ ರೂಪವೆಂದು ಸಹ ಪುರಾಣಗಳು ಹೇಳುತ್ತವೆ. ಕಾಳರಾತ್ರಿ ದೇವಿಯ ಸ್ವರೂಪ: ಇವರು ಕಪ್ಪು ಮೈಬಣ್ಣವುಳ್ಳವರಾಗಿರುತ್ತಾರೆ. ಉದ್ದವಾದ ಕೇಶಗಳು ಹರಿದು ಬರುತ್ತವೆ. 3 ಕಣ್ಣುಗಳಿಂದ ಅಗ್ನಿ ಜ್ವಾಲೆ ಹೊಳೆಯುತ್ತದೆ. 4 ಕೈಗಳಿದ್ದು 2 ಕೈಗಳಲ್ಲಿ ಖಡ್ಗ ಮತ್ತು ಲೋಹದ ಉಪಕರಣ ಹೊಂದಿರುತ್ತಾರೆ. ಉಳಿದ 2 ಕೈಗಳಲ್ಲಿ ಅಭಯ ಮುದ್ರೆ, ರಕ್ಷಣೆ ಮತ್ತು ವರದಾನದ ಮುದ್ರೆ ಇರುತ್ತದೆ. ಇವರು ಗದ್ಗದವಾದ ಕಪ್ಪು ಕುದುರೆಯ ಮೇಲೆ ಸವಾರಿಯಾಗಿರುತ್ತಾರೆ. ಕಾಳರಾತ್ರಿಯ ಮಹತ್ವ: ಭಯಾನಕವಾದರೂ ತಮ್ಮ ಭಕ್ತರಿಗೆ ಅಭಯವನ್ನು ದೂರ ಮಾಡುವ ಶುಭಂಕರಿ ಎಂದೇ ಪ್ರಸಿದ್ಧಿ ಪಡೆದವರು. ಅಜ್ಞಾನ, ಅಂಧಕಾರ, ಭಯ ಇವೆಲ್ಲವನ್ನು ನಾಶ ಮಾಡಿ ಜ್ಞಾನ ಮತ್ತು ಬೆಳಕನ್ನು ನೀಡುವ ಶಕ್ತಿ ಉಳ್ಳವರು. ಇವರು ದುಷ್ಟಶಕ್ತಿಗಳನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾರೆ. ಇವರನ್ನು ಪೂಜಿಸಿದವರಿಗೆ ಕಾಳರಾತ್ರಿ ದೇವಿಯನ್ನು ಆರಾಧಿಸಿದರೆ ಭಕ್ತರಿಗೆ ಭಯದಿಂದ ಮುಕ್ತಿ ದೊರೆಯುತ್ತದೆ. ಕಷ್ಟ, ದುಃಖ, ಅಶಾಂತಿ ದೂರವಾಗಿ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಆಧ್ಯಾತ್ಮಿಕ ಬೆಳವಣಿಗೆಗೆ ಮಾರ್ಗ ತೆರೆದುಕೊಳ್ಳುತ್ತದೆ. ಆದ್ದರಿಂದ ನವರಾತ್ರಿಯ 7ನೇ ದಿನದಲ್ಲಿ ಕಾಳರಾತ್ರಿ ದೇವಿಯನ್ನು ಭಕ್ತಿಯಿಂದ ಮತ್ತು ಅತ್ಯಂತ ಶ್ರದ್ಧೆಯಿಂದ ಆರಾಧಿಸುವುದರಿಂದ ಸಕಲ ಸಿದ್ಧಿಗಳು ಪ್ರಾಪ್ತಿಯಾಗುತ್ತವೆ. ಓಂ ಕಾಳರಾತ್ರಿ ದೇವಿಯೇ ನಮಃ.